ನಮಸ್ತೆ, ನನ್ನ ಹೆಸರು ಆಶಾ ನೂಜಿ. ಇಂದಿರಾ ಜಾನಕಿ ಎಸ್ ಶರ್ಮಾರವರು ಬರೆದಿರುವ ರಾಮಸಾಂಗತ್ಯ ಎಂಬ ಕಾವ್ಯ ಸಂಕಲನದಿಂದ ಅರಣ್ಯಕಾಂಡ ಎಂಬ ಪದ್ಯಭಾಗವನ್ನು ನಾನು ಜಾನಪದ ಶೈಲಿಯಲ್ಲಿ ಪ್ರಸ್ತುತಪಡಿಸುವೆ. ಈಗ ಮುಂದುವರಿದ ಭಾಗ. ದಕ್ಷಿಣ ಸಾಗರದಾಚೆ ತೀರದಿ ಮಾಲ್ಯವಂತ ಸುಮಾಲಿಯರ್ಗಾಗಿ ವಿಶ್ವಕರ್ಮನು ಬಂದು ಸ್ವರ್ಣಲಂಕೆಯ ಸೃಷ್ಟಿ ಮಾಡಿದ ನಿರ್ಭರವಾಗಿ. ದಾನವ ಸಾಮ್ರಾಜ್ಯ ನಿರ್ಮಿಸಿಕೊಂಡರು ವೈಭವದಿಂ ಲಂಕೆಯಲ್ಲಿ. ಎಲ್ಲೆಡೆ ಚೆದುರಿದ್ದ ರಕ್ಕಸ ಬಳಗಕ್ಕೆ ಆಶ್ರಯವನ್ನು ಕೊಟ್ಟರಲ್ಲಿ. ಕರುಬುತ್ತ ದಾಳಿಯ ಮಾಡಿದರ ಸುರರು ಸುರಲೋಕ ಸಿರಿಯನ್ನು ಕಂಡು. ವಿಷ್ಣು ಚಕ್ರದ ಹತಿ ತಡೆಯದೆ ಪಾತಾಳ ಹೊಕ್ಕಾರು ಆಡಲಿಕ್ಕೆಂದು. ಯಕ್ಷ ಕುಬೇರನು ಪಿತನನ್ನು ಕೇಳಲು ವಾಸಕ್ಕೆ ಯೋಗ್ಯದ ನೆಲೆಯ ಪೌಲಸ್ತ್ಯ ಹೇಳಿದ ಲಂಕೆಗೆ ಹೋಗಲು ಸ್ಥಾಪಿಸೆ ಮಗುದೊಮ್ಮೆ ಕಳೆಯ. ಪಾಳು ಬಿದ್ದಿಹ ಲಂಕೆ ಉನ್ನತಿಗೇರಿತು ಯಕ್ಷರ ಸ್ಥಾಪನೆಯಿಂದ. ನಟರಾಜ ಶಿವನನ್ನು ಕುಣಿ ಕುಣಿದರ್ಚಿಸಿ ಬಾಳಿದರಾನಂದದಿಂದ. ಪಾತಾಳ ಸೇರಿದ ಸೋದರರಿರುವರು ಯೋಜನೆ ಹಾಕಿದರೊಂದು. ಲಂಕೆಯ ವಶ ಮಾಡಿ ದಾನವ ಸಾಮ್ರಾಜ್ಯ ಮತ್ತೊಮ್ಮೆ